ದಿನ ಕಳೆದಂತೆ ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಮತ್ತಷ್ಟು ಹೆಚ್ಚಳವಾಗ್ತಾ ಇದೆ. ಪಡಿತರ ವಿತರಕ ಸಂಘದಿಂದ ಕಾವೇರಿ ಹೋರಾಟಕ್ಕೆ ಬೆಂಬಲ ಸಿಗ್ತಾ ಇದೆ. ಇದೇ ಕುರಿತಂತೆ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಪ್ರತಿಭಟನೆ ಬಹಳಷ್ಟು ಜೋರಾಗಿ ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ಮಂಡ್ಯದಲ್ಲಿ ಮತ್ತೆ ಕಾವೇರಿ ಕಿಚ್ಚು ಹೆಚ್ಚಳ ಆಗಿರುವಂಥದ್ದು. ಪಡಿತರ ವಿತರಕರ ಸಂಘದಿಂದ ಈಗ ಕಾವೇರಿ ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ. ಸದ್ಯ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ ವೇಳೆ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನ ತಡೆದು ಇಲ್ಲಿ ಸಂಘಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. CWMA ಆದೇಶ ಇರೋದು ಅವೈಜ್ಞಾನಿಕ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಕಾವೇರಿ ನಮ್ಮದು, ನೀರು ಬಿಡಬೇಡಿ ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರ ರೈತರ ಹಿತ ಕಾಯುವಲ್ಲಿ ವಿಫಲವಾಗಿದೆ ಅಂತ ಹೇಳಿ ಇಲ್ಲಿ ಸಂಘಟನಾಕಾರರು ಕಿಡಿಕಾರ್ತಾ ಇದ್ದಾರೆ. ಪಡಿತರ ವಿತರಕರ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನ ಮೈಸೂರು ಬೆಂಗಳೂರು ಹಳೆ ಹೆದ್ದಾರಿಯನ್ನು ತಡೆದು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಸದ್ಯ ಕಾವೇರಿ ವಿವಾದದಲ್ಲಿ ಹೋರಾಟದ ಕಾವು ಮತ್ತಷ್ಟು ತೀವ್ರವಾಗಿ ಪಡ್ಕೊಳ್ತಾ ಇರುವಂತದ್ದು. ಇದೇ 3 ದಿನಗಳ ಹಿಂದೆ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಇದೇ ಅನ್ನದಾತರು ರೈತರು ಅರೆಬೆತ್ತಲೆಯಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ನಿನ್ನೆಯೂ ಕೂಡ ಪ್ರತಿಭಟನೆ ಕಾವು ಜೋರಾಗಿತ್ತು. ಪೆಟ್ರೋಲ್ ಡೀಸೆಲ್ ಬಾಟ್ಲ್ ಅನ್ನ ಹಿಡಿದು ನಮ್ಮನ್ನ ಸುಟ್ಬಿಡಿ, ಇಲ್ಲ ಕಾವೇರಿಯನ್ನ ಬಿಡಬೇಡಿ ಅಂತ ಅರ್ಥದಲ್ಲಿ ನಿನ್ನೆ ಪ್ರೊಟೆಸ್ಟ್ ಕೂಡ ಮಾಡಲಾಗ್ತಾ ಇತ್ತು. ಇವತ್ತು ಮತ್ತೆ ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಪಡಿತರ ವಿತರಕರ ಸಂಘದಿಂದ ಕಾವೇರಿ ಹೋರಾಟಕ್ಕೆ ಇವತ್ತು ಬೆಂಬಲ ಕೊಡಲಾಗ್ತಾ ಇದೆ. ದಿನವೂ ನೋಡ್ತಾ ಇದ್ದೀವಿ ಒಂದೊಂದು ಸಂಘಟನೆಗಳು ಕಾವೇರಿ ಕಿಚ್ಚಲ್ಲಿ ತಮ್ಮ ಬೆಂಬಲವನ್ನ ಕೊಡ್ತಾ ಇರುವಂತದ್ದು. ಸದ್ಯ ಇವತ್ತು ಮಂಡ್ಯದ ಸಂಜಯ್ ಸರ್ಕಲ್ ನಲ್ಲೂ ಕೂಡ ಮತ್ತೊಂದು ಪ್ರತಿಭಟನೆಗೆ ಸಾಕ್ಷಿಯಾಗಿರುವಂತದ್ದು. ಇಲ್ಲಿ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನ ತಡೆದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ CWMA ಆದೇಶ ಇದೆಯಲ್ಲ, ಇದು ಅವೈಜ್ಞಾನಿಕ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಾವೇರಿ ನಮ್ಮದು, ನಮ್ಮೂರಲ್ಲಿರುವಂತಹ ಕಾವೇರಿಯನ್ನ ದಯವಿಟ್ಟು ನೀವು ತಮಿಳುನಾಡಿಗೆ ಬಿಡಬೇಡಿ ಅಂತ ಹೇಳಿ ಇಲ್ಲಿ ಪ್ರತಿಭಟನಾಕಾರರು ಆಗ್ರಹ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ರಾಜ್ಯ ಸರ್ಕಾರ ರೈತರ ಹಿತವನ್ನ ಕಾಯ್ತಾ ಇಲ್ಲ. ನೋಡಿ, ತಮಿಳುನಾಡು ಸರ್ಕಾರದಲ್ಲಿ ತಮಿಳುನಾಡು CM ವಿಜಯ್ ಅವರು ಅವರ ರೈತರಿಗೋಸ್ಕರ ನೀರ್ ಬಿಡಿ ಅಂತ ಹೆಂಗ್ ಪಟ್ಟು ಹಿಡಿದಿದ್ದಾರೋ, ರಾಜ್ಯ ಸರ್ಕಾರ ನೀವು ಪಟ್ಟು ಹಿಡಿರಿ, ನಮ್ಮ ರೈತರನ್ನ ಬಿಟ್ಟು ನಾವು ನೀರು ಕೊಡಲ್ಲ ಅಂತ ಹೇಳಿ. ಹಾಗಾಗಿ ಈ ಸರ್ಕಾರ ರೈತರ ಹಿತ ಕಾಯುವಲ್ಲಿ ವಿಫಲವಾಗಿದೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಪಡಿತರ ವಿತರಕರ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಕಾವೇರಿ ವಿವಾದದಲ್ಲಿ ಈ ಹೋರಾಟದ ಕಾವಿದೆಯಲ್ಲ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ಕೇವಲ ಇವತ್ತಿಗೆ ಮಾತ್ರ ಅಲ್ಲ, ಇದು ನಾಳೆ ನಾಡಿದ್ದಕ್ಕೂ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಆಗಸ್ಟ್ 2ನೇ ತಾರೀಕು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣದಲ್ಲಿ ಮೀಟಿಂಗ್ ಕೂಡ ಆಗ್ತಾ ಇದೆ. ಅಲ್ಲಿ ತನಕಲೂ ಕೂಡ ಈ ಒಂದು ಹೋರಾಟದ ತೀವ್ರತೆ ಇನ್ನಷ್ಟು ತೀವ್ರವಾಗಿ ಪರಿಗಣನೆ ಆಗಬಹುದು. ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ಬೇಕೇ ಬೇಕು, ಮುಖ್ಯಮಂತ್ರಿಗಳು 2ನೇ ತಾರೀಕು ಸರ್ವ ಪಕ್ಷದ ಸಭೆ ಕರೀತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಅವರಿಗೆ ಗಡುವು ಕೊಡ್ತಾ ಇದ್ದೀವಿ. ಸಭೆಯಲ್ಲಿ ಒಳ್ಳೆ ತೀರ್ಮಾನ ತಗೋಬೇಕು. ತಮಿಳುನಾಡಿಗೆ ನೀರು ಬಿಡೋ ಪ್ರಶ್ನೆನೇ ಇಲ್ಲ.
ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಕೂಡ್ದು. ಇಲ್ಲಿ ನಮ್ಮ ರಾಜ್ಯಕ್ಕೆ ಕುಡಿಯೋಕ್ಕೆ ನೀರಿಲ್ಲ ಅಂಥದ್ರಲ್ಲಿ ಅದನ್ನು ಮತ್ತೆ ಸರ್ಕಾರ ಏನಾದ್ರು ತೀರ್ಮಾನ ಬಂದರೆ ನಾವು ಅದನ್ನು ಸರ್ಕಾರನೂ ಖಂಡಿಸ್ತೀವಿ. ಈಗ ನೆನ್ನೆ ಆಗಿರೋ ಆದೇಶಗಳು ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಆದೇಶ ಪಾಲನೆ ಮಾಡೋದಕ್ಕೆ ಇದರಲ್ಲಿ ಕಾವೇರಿಯಲ್ಲಿ ನೀರೇ ಇಲ್ವಲ್ಲ. ನೀರಿಲ್ಲದಂಥ ಟೈಮ್ನಲ್ಲಿ ಇವರು CWCನವರು ಈ ಥರ ಆದೇಶ ಮಾಡಿದ್ರೆ ಏನು ಅನ್ಬೇಕು ಅವ್ರಿಗೆ? ಅದರಿಂದ ಈಗ 2ನೇ ತಾರೀಕು ಇದನ್ನು ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನು ತೀರ್ಮಾನ ತಗೋತಾರೆ ಮುಖ್ಯಮಂತ್ರಿ ಅವರು ಮತ್ತು ನೀರಾವರಿ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಇವರು ಏನು ತೀರ್ಮಾನ ತಗೋತಾರೆ ಒಳ್ಳೆ ರೀತಿ ಆದರೆ ಓಕೆ. ಇದನ್ನೇ ಏನಾರ ಮುಂದುವರ್ಸೋದಾದರೆ ನಾವು ಬೀದಿಗಿಳಿದು ಇಡೀ ರಾಜ್ಯದ ಎಲ್ಲ ಮಾಲೀಕರ ಕರೆಸಿ ಇಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಹೌದು, ಕೊಡಲೇಬೇಕು ಅಂತ ಇದೆ. ಅದನ್ನು ನಾವು ವಿರೋಧ ಮಾಡಿಸ್ತಾ ಇದ್ದೀವಿ. ಎಲ್ಲಾನು ತೀರ್ಮಾನ ತಗೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಮಳೆ ಕೆರೆ ಕಟ್ಟೆ ತುಂಬುವವರೆಗೂ ನೀರು ಬಿಡೋ ಪ್ರಶ್ನೆನೇ ಇಲ್ಲ. ಬಿಡಕೂಡ್ದು ಅಂತ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ.